ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ರೈಸಿಂದ ಒಂದು ಕ್ರೀಮ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಸ್ಕಿನ್ಗಾಗಿರ್ಬೋದು, ಹೇರ್ಗಾಗಿರ್ಬೋದು 2 in 1 ಆಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮನೇಲಿ ಸಿಗುವಂಥ ಇಂಗ್ರೀಡಿಯೆಂಟ್ಸಿಂದ 2 in 1 ಕ್ರೀಮ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಒಂದು ಬಟ್ಲಿಗೆ ನಾನು ಒಂದು 5 ಟೇಬಲ್ ಸ್ಪೂನಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಕ್ಬಿಟ್ಟು ನಾವು ಅಡುಗೆ ಮಾಡೋದಕ್ಕೆ ಎಷ್ಟು ನೀಟಾಗಿ ವಾಶ್ ಮಾಡ್ಕೊಳ್ತೀವೋ ಅಷ್ಟೇ ನೀಟಾಗಿ ಈ ಕ್ರೀಮ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೂ ಕೂಡ ವಾಶ್ ಮಾಡ್ಕೋಬೇಕು. ಯಾಕೆಂದರೆ ಅದರಲ್ಲಿ ಪಾಲಿಶ್ ಹಾಕಿರ್ತಾರಲ್ವ, ಅದಕ್ಕೆ ನಾನು ಸೋನಾ ಮಸೂರಿ ಅಕ್ಕಿನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಅಕ್ಕಿ ಇದ್ರೂ ನೀವು ತೊಗೊಳ್ಬೋದು. ಅದು ರೇಷನ್ ಅಕ್ಕಿ ಆಗಿರ್ಬೋದು ಅಥವಾ ಸೋನಾ ಮಸೂರಿ ಅಕ್ಕಿ ಆಗಿರ್ಬೋದು, ಯಾವ ಅಕ್ಕಿ ಆದ್ರೂ ನಡೆಯುತ್ತೆ. ಚೆನ್ನಾಗಿ 2-3 ಸರ್ತಿ ವಾಶ್ ಮಾಡಿಕೊಂಡು 1 ಗ್ಲಾಸ್ ಅಷ್ಟು ನೀರನ್ನು ಆ್ಯಡ್ ಮಾಡಿ ಒಂದು 3ರಿಂದ 4 ಅವರ್ ನೆನೆಯೋದಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ನೆಂದರೆ ನೋಡಿ ಈ ಥರ ಆಗಿರುತ್ತೆ, ನೆನಿಬೇಕು. ಇದು ನೆಂದರೆ ನಮ್ಮ ಕ್ರೀಮ್ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಳ್ಬಹುದು. ಇವಾಗ ನೆಂದಿರೋವಂಥ ಅಕ್ಕಿನ ಸ್ಟವ್ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನಿಮಗೆ ಅನ್ನದ ಕನ್ಸಿಸ್ಟೆನ್ಸಿ ಯಾವ ಥರ ಬರುತ್ತೋ ಅಲ್ಲಿವರೆಗೂ ಗಂಜಿ ಆಗೋ ಥರ ನೀವು ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ. ನೀವು ಸಪ್ರೇಟಾಗಿ ಕುದಿಸ್ಕೊಳ್ಬೇಕು ಅಂತ ಕೂಡ ಏನೂ ಇಲ್ಲ. ನಾರ್ಮಲಾಗಿ ನೀವು ಅನ್ನ ಮಾಡ್ತೀರಲ್ವ, ಆ ಅನ್ನದಲ್ಲಿ ಗಂಜಿ ನೀರಿರುತ್ತೆ ಅಲ್ವಾ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು. ಬಟ್ ಉಪ್ಪು ಹಾಕಿರಬಾರ್ದು ಅಷ್ಟೇ. ಉಪ್ಪು ಹಾಕದೇ ಇರೋವಂಥ ಅನ್ನ ಆಗಿದ್ದರೆ ನೀವು ಈಸಿಯಾಗಿ ಅದರಲ್ಲಿರೋವಂಥ ಗಂಜಿ ನೀರನ್ನ ಸೇರಿಸ್ಕೊಳ್ಳಿ. ಒಂದು ವೇಳೆ ಈ ಥರ ನೀವು ಸಪ್ರೇಟಾಗಿ ಮಾಡಿಕೊಂಡ್ರೂ ಕೂಡ ನಿಮಗೆ ಈ ಅನ್ನ ಏನೂ ವೇಸ್ಟ್ ಆಗೋಲ್ಲ. ಅದಕ್ಕೆ ಸ್ವಲ್ಪ ಮೊಸರು ಉಪ್ಪು ಹಾಕಿ ಕಲಿಸ್ಕೊಂಡು ತಿಂದರೆ ಮೊಸರನ್ನ ಆಗುತ್ತೆ, ಅಥವಾ ಮುದ್ದೆಗೆ ಬೇಕಾದರೂ ನೀವು ಸೇರಿಸ್ಕೊಂಡು ಮುದ್ದೆ ಮಾಡ್ಕೊಳ್ಬಹುದು. ಇವಾಗ ಸೋಸ್ಕೊಂಡಿದ್ದೀನಿ. ಸೋಸ್ಕೊಂಡಾದಮೇಲೆ ತಣ್ಣಗಾಗೋದಕ್ಕೆ ಎತ್ತಿಡ್ತಾ ಇದ್ದೀನಿ. ತಣ್ಣಗಾದಮೇಲೆ 2 ಟೇಬಲ್ ಸ್ಪೂನಷ್ಟು ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಅಲೋವೆರಾ ಜೆಲ್, 1 ಟೇಬಲ್ ಸ್ಪೂನಷ್ಟು ಗ್ಲಿಸರಿನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅಲೋವೆರಾ ಜೆಲ್ ನಿಮ್ಮ ಹತ್ರ ಮಾರ್ಕೆಟ್ ಬೇಸ್ಡ್ ಇಲ್ಲ ಅಂತ ಅಂದರೆ ಫ್ರೆಶ್ ಅಲೋವೆರಾ ಜೆಲ್ ಇದ್ದರೆ ಇನ್ನೂ 100% ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಫ್ರೆಶ್ ಅಲೋವೆರಾ ಜೆಲ್ನ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬಹುದು. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಗ್ಲಿಸರಿನ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಗ್ಲಿಸರಿನ್ ಪ್ರತಿಯೊಂದು ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ, ಹಾಗೆ ಸೂಪರ್ ಮಾರ್ಕೆಟಲ್ಲಿ ಕೂಡ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಎರಡನ್ನೂ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಆದಷ್ಟು ಬೇಗ ಮಿಕ್ಸ್ ಆಗೋದಿಲ್ಲ. ಆದಷ್ಟು ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವೋ ಅಷ್ಟೇ ಗಟ್ಟಿಯಾಗಿ ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಕನ್ವರ್ಟ್ ಆಗಿಬಿಡುತ್ತೆ. ನೋಡ್ತಾ ಇದ್ದೀರಾ ಅಲ್ವಾ ಯಾವ ಥರ ಗಟ್ಟಿ ಕನ್ಸಿಸ್ಟೆನ್ಸಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು. ನಾವು ಮನೇಲೇ ಈಸಿಯಾಗಿ ರೈಸ್ ಕ್ರೀಮ್ನ ಪ್ರಿಪೇರ್ ಮಾಡ್ಕೊಳ್ಬಹುದು. ಅಕ್ಕಿ ಪ್ರತಿಯೊಂದು ವಿಷಯದಲ್ಲೂ ನಮ್ಮ ಫೇಸ್ಗಾಗಿರ್ಬಹುದು ಅಥವಾ ಸ್ಕಿನ್ಗಾಗಿರ್ಬಹುದು, ಹೇರ್ಗಾಗಿರ್ಬೋದು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಇವಾಗೆಲ್ಲ ಎಲ್ಲಿ ನೋಡಿದ್ರೂ ರೈಸ್ ಸಿರಮ್, ರೈಸ್ ಕ್ರೀಮ್, ರೈಸ್ ಸೋಪ್ ಅಂತ ಎಲ್ಲ ಬಂದುಬಿಡ್ತಾ ಇದೆ. ಸೊ ನಾವು ದುಡ್ಡು ಕೊಟ್ಟು ಹೊರಗಡೆ ತೊಗೊಳೋದಕ್ಕಿಂತ ನಾವು ಈ ಥರ ಮನೇಲೇ ಈಸಿಯಾಗಿ ಪ್ರಿಪೇರ್ ಮಾಡಿಕೊಂಡ್ರೆ ನಮಗೂ ಕೂಡ ನಂಬಿಕೆ ಇರುತ್ತೆ ಅಲ್ವಾ, ನಾವೇ ಮಾಡ್ಕೊಂಡಿರ್ತೀವಿ. ಹಾಗೆ ನಮಗೆ ಯಾವುದೇ ಥರ ಸೈಡ್ ಎಫೆಕ್ಟ್ ಕೂಡ ಇರಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಒಂದು ಪುಟ್ಟ ಬಟ್ಲಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಹೇರ್ ಟೈಟ್ ಕಂಟೈನರಲ್ಲಿ ನೀವು ಮುಚ್ಚಿಟ್ಕೊಳ್ಳಿ. ರೂಮ್ ಟೆಂಪ್ರೇಚರಲ್ಲೇ 1 ವೀಕ್ ಬೇಕಾದರೂ ನೀವು ಇದನ್ನು ಇಟ್ಕೊಳ್ಬಹುದು. ಫ್ರಿಜ್ಜಲ್ಲಿ ಆದರೆ ಒಂದು 15 ದಿನಕ್ಕೆ ಆಗೋಷ್ಟು ಕೂಡ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡಿಕೊಂಡು ಎತ್ತಿಟ್ಕೊಳ್ಬಹುದು. ಕ್ರೀಮ್ ಏನೋ ರೆಡಿ ಆಯಿತು ಅಲ್ವಾ, ಇವಾಗ ಹೇಗೆ ಇದನ್ನು ಅಪ್ಲೈ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಫೇಸ್ ವಾಶ್ ನೀಟಾಗಿ ಮಾಡ್ಕೋಬೇಕು. ಆದಷ್ಟು ನೈಟ್ ಹೊತ್ತು ಇದನ್ನು ನೈಟ್ ಕ್ರೀಮಾಗಿ ಯೂಸ್ ಮಾಡಿ, ಆವಾಗ ನಿಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಬಿಕಾಸ್ ನೀವು ಹೊರಗಡೆ ಎಲ್ಲೂ ಹೋಗಲ್ಲ ಅಲ್ವಾ, ಮಲಗಿಬಿಡ್ತೀರಾ. ಸೊ ಇದರ ರಿಸಲ್ಟ್ ನಿಮಗೆ 100% ಸಿಗುತ್ತೆ ಅಂತಲೇ ಹೇಳ್ಬಹುದು. ನೀಟಾಗಿ ಫೇಸ್ ಎಲ್ಲ ವಾಶ್ ಮಾಡ್ಕೊಂಡಾದ್ಮೇಲೆ ಒಂದು ಬೆರಳಲ್ಲಿ ತೊಗೊಂಡು ಚೆನ್ನಾಗಿ 2 ಕೈಯಿಂದ ರಬ್ ಮಾಡಿ ಅದನ್ನು ನೀವು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಫೇಸ್ಗೆ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಕತ್ತಿಗೂ ಕೂಡ ಅಪ್ಲೈ ಮಾಡ್ಕೊಳ್ಳಿ. ಯಾಕೆಂದರೆ ಫೇಸ್ ಒಂದು ಕಲರ್, ಕತ್ತೊಂದು ಕಲರ್ ಕಾಣಿಸಿದ್ರೆ ಚೆನ್ನಾಗಿರಲ್ಲ ಅಲ್ವಾ. ಅದರಿಂದ ಫೇಸ್ಗೆ ಹಾಗೆ ಕತ್ತಿಗೆ ನೀವೇನೇ ಅಪ್ಲೈ ಮಾಡಿದ್ರು ಫೇಸ್ಗೂ ಕತ್ತಿಗೆ ಎರಡಕ್ಕೂ ಸೇರಿ ನೀವು ಅಪ್ಲೈ ಮಾಡ್ಕೊಳ್ಬೇಕು. ಆವಾಗಲೇ ನಿಮಗೆ ಈವೆನ್ ಟೋನ್ ಆಗಿ ಕಾಣಿಸುತ್ತೆ. ನೆಕ್ಸ್ಟ್ ಒಂದು ಸ್ವಲ್ಪ ಲಿಪ್ ಬಾಮ್ ಅಪ್ಲೈ ಮಾಡಿದ್ರೆ ನಿಮಗೆ ಲಿಪ್ ಕೂಡ ಕೇರ್ ಆಗುತ್ತೆ, ಹಾಗೆ ಸ್ಕಿನ್ ಕೂಡ ಕೇರ್ ಆಗುತ್ತೆ. ಇದ್ರ ಜೊತೆಗೆ ನಾವು ಹೇರ್ ಕೇರ್ ಹೇಗೆ ಮಾಡ್ಕೊಳ್ಬಹುದು ಅಂತ, ನಮ್ಮ ಹೇರ್ ಏನಾದರೂ ತುಂಬ ಫ್ರಿಜಿ ಆಗಿದ್ರೆ ಅಥವಾ ಹೊರಗಡೆ ಹೋಗ್ತಾ ಇದ್ದೀವಿ, ಸ್ನಾನ ಮಾಡಿದಾಗ ಕೂದಲೆಲ್ಲ ತುಂಬ ಸಿಕ್ಕಾಗುತ್ತೆ, ಲೂಸ್ ಹೇರ್ ಬಿಟ್ಕೋಬೇಕು ಅಂತ ಏನಾದ್ರು ನಿಮ್ಗೆ ಅನ್ನಿಸ್ತಾ ಇದ್ರೆ ಆ ಟೈಮಲ್ಲಿ ನೀವು ಈ ಕ್ರೀಮ್ನ ಯೂಸ್ ಮಾಡ್ಕೊಳ್ಬಹುದು. ಹೇಗೆ ಅಂದರೆ ಒಂದು ಸ್ವಲ್ಪ ತೊಗೊಂಡು ನೀವು 2 ಕೈಯಿಂದ ರಬ್ ಮಾಡಿ ಫುಲ್ ಕೂದಲಿನ ಬುಡದಿಂದ ಹಿಡಿದು ಫುಲ್ ಹೇರ್ ಲೆಂತ್ವರೆಗೂ ಕೂಡ ನೀವು ಅಪ್ಲೈ ಮಾಡಿದ್ರು ನಿಮ್ಗೆ ಯಾವುದೇ ಥರ ಸೈಡ್ ಎಫೆಕ್ಟ್ ಇರೋದಿಲ್ಲ. ಈವನ್ ಇದು ನಿಮಗೆ ಕಂಡೀಷ್ನರ್ ಆಗಿ ವರ್ಕ್ ಮಾಡುತ್ತೆ. ಕಂಡೀಷ್ನರ್ ಅಪ್ಲೈ ಮಾಡಿದ್ರೆ ನಿಮ್ಮ ಹೇರ್ ಎಲ್ಲ ಎಷ್ಟು ಸಾಫ್ಟಾಗಿ ಸಿಲ್ಕಾಗಿ ಶೈನಿಯಾಗಿ ಇರುತ್ತೋ ಅದೇ ಥರ 100% ಈ ಕ್ರೀಮ್ ಕೂಡ ನಿಮಗೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಹೇರ್ ಬುಡದಿಂದ ಹಿಡಿದು ಲೆಂತ್ವರೆಗೂ ಕೂಡ ನೀವು ಅಪ್ಲೈ ಮಾಡ್ಕೊಳ್ಬಹುದು. ಒಂದು ಕ್ರೀಮಲ್ಲಿ 2 in 1 ವರ್ಕ್ ಆಗುತ್ತೆ ಅಂತಂದರೆ ಯಾರು
ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ. ನಾವು ಹೇರ್ಗೆ ಬೇಕಾದ್ರೂ ಇದನ್ನು ಅಪ್ಲೈ ಮಾಡ್ಕೋಬೋದು, ಸ್ಕಿನ್ಗೂ ಬೇಕಾದರೂ ಅಪ್ಲೈ ಮಾಡ್ಕೊಳ್ಬೋದು. ನೈಟ್ ಕ್ರೀಮ್ ಆಗಿ ನೀವು ಇದನ್ನು ಸ್ಕಿನ್ಗೆ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಎಲ್ಲಾದರೂ ಹೊರಗಡೆ ಹೋಗ್ತಾ ಇದ್ದೀರಾ, ಹೇರ್ ತುಂಬ ಫ್ರಿಝಿ ಆಗಿದೆ ಅಂತ ಅಂದರೆ ನೀವು ಹೇರ್ಗೂ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ, ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗ ನಾನು ಹಾಕೋ ಪ್ರತಿಯೊಂದು ವಿಡಿಯೋಸ್ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ. ನನ್ನ ವಿಡಿಯೋಸ್ ಮೊದಲು ನೀವೇ ನೋಡ್ಬೋದು. ಈ ಕ್ರೀಮ್ನ ಯೂಸ್ ಮಾಡಿದ್ಮೇಲೆ ರಿಸಲ್ಟ್ ಹೇಗಿತ್ತು ಅಂತ ಅಂದ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಸಿಗ್ತೀನಿ ಇದೇ ಥರ ಒಂದು ಒಳ್ಳೆ ಕಂಟೆಂಟ್ ಜೊತೆ, ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.